ಭಕ್ತಿ ಸಮಾಚಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಬೆಂಗಳೂರು ಯಡಿಯೂರಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ದುರ್ಗೆಯ ದರ್ಶನವನ್ನು ಮಾಡೋಣ. ಹಿಮಗಿರಿ ತನಯೇ ಹೇಮಲತೆ, ಹಿಮಗಿರಿ ತನಯೇ ಹೇಮಲತೆ, ಅಂಬ ಈಶ್ವರಿ ಶ್ರೀಲಲಿತೆ, ಮಾಮವ ಹಿಮಗಿರಿ ತನಯೇ ಹೇಮಲತೆ, ಈಶ್ವರಿ ಶ್ರೀಲಲಿತೆ, ಮಾಮವ ಹಿಮಗಿರಿ ತನಯೇ ಹೇಮಲತೆ. 1960ನೇ ಇಸವಿಯಲ್ಲಿ ಭಕ್ತಾದಿಗಳಿಂದ ಸ್ಥಾಪಿತವಾದ ಈ ದೇವಾಲಯವು 1992ರಲ್ಲಿ ನಗರಸಭಾ ಸದಸ್ಯರಾದ ಶ್ರೀ ವೆಂಕಟೇಶ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಬೃಹದಾಕಾರವಾಗಿ ನಿರ್ಮಾಣಗೊಂಡಿತು. ಅಂದಿನಿಂದ ಇಂದಿನವರೆಗೂ ಪ್ರತಿನಿತ್ಯವೂ ತ್ರಿಕಾಲ ಪೂಜೆ ನಡೆಯುತ್ತಾ ದಿನದಿಂದ ದಿನಕ್ಕೆ ಪ್ರಸಿದ್ಧಿ ಹೊಂದುತ್ತಿದೆ.
ಬಿಚ್ಚಿ ಆ ದಾರವನ್ನು ತಮ್ಮ ಕೈಗೆ ಕಟ್ಟಿಕೊಂಡರೆ ತಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುತ್ತವೆ ಎನ್ನುವುದು ಇಲ್ಲಿನ ಭಕ್ತರ ನಂಬಿಕೆ. ದಿವ್ಯ ತೇಜಸ್ಸಿನಿಂದ ಕಂಗೊಳಿಸುವ ಈ ಮಾತೆ ತನ್ನ ಆಯುಧ ಶಕ್ತಿಗಳನ್ನು ಒಗ್ಗೂಡಿಸಿಕೊಂಡು ಸರ್ವದೇವತಾ ಶಕ್ತಿ ಸ್ವರೂಪಳಾಗಿ ದೇವಿ ಶ್ರೀ ದುರ್ಗಾ ಪರಮೇಶ್ವರಿ ತ್ರಿಪುರ ಸುಂದರಿ ಯುಗಮಾಯೆಯಾಗಿ ಇಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ದೇವಿಯು ಮಂಗಳಕರವಾದ ನಾದ ಬಿಂದು ಕಲಾರೂಪಗಳಿಂದ ಸನ್ನಿಹಿತಳಾಗಿದ್ದಾಳೆ. ಶ್ರೀ ದುರ್ಗಾ ಪರಮೇಶ್ವರಿಯು ಚತುರ್ಭುಜಗಳಿಂದ ಶೋಭಿಸಿ ಚಂದ್ರನ ಕಲೆಯನ್ನು ತನ್ನ ಶಿರದ ಮೇಲೆ ಧರಿಸಿ ಕೆಂಪು ವರ್ಣದವಳಾಗಿ ತ್ರಿಶೂಲ ಪಾಶ ಖಡ್ಗ ಅಂಕುಶ ಅಭಯಗಳನ್ನು ಧರಿಸಿದ್ದಾಳೆ. ಇಂತಹ ದುರ್ಗಾ ಪರಮೇಶ್ವರಿಯನ್ನು ಪೂಜಿಸಿದರೆ ಗ್ರಹಪೀಡೆ ವಾಮಾಚಾರ ಪೀಡೆ ನಾಶವಾಗಿ ಮಂಗಳಕರವಾಗುತ್ತದೆಂಬ ನಂಬಿಕೆ ಇಲ್ಲಿನ ಭಕ್ತರದು. ಹೀಗೆ ತತ್ವ ತಮೋಗುಣ ರಜೋಗುಣಗಳನ್ನು ಏಕೀಭವಿಸಿ ಆಯಾ ಸ್ವರೂಪಗಳಿಂದ ಸಾವಿತ್ರಿ ನವಯೌವನ ಶುಭಕರಿ ಸಾಮ್ರಾಜ್ಯ ಲಕ್ಷ್ಮೀಪ್ರದ ಕಾತ್ಯಾಯನಿ ಭೈರವಿ ಎಂಬ ಹೆಸರುಗಳನ್ನು ಹೊಂದಿ ರಜೋಗುಣಾತ್ಮ ಸ್ವರೂಪವನ್ನು ಜನರಿಗೆ ತೋರಿಸುತ್ತಿದ್ದಾಳೆ ಈ ಮಾತೆ. ವೀಕ್ಷಕರೇ, ಈ ದೇವಸ್ಥಾನದಲ್ಲಿ ದುರ್ಗೆಯ ಜೊತೆಗೆ ಈಶ್ವರನು ನೆಲೆಸಿದ್ದು ಎಲ್ಲರನ್ನೂ ಸಲಹುತ್ತಿದ್ದಾನೆ. ದೇವಿಯ ದರ್ಶನದಿಂದ ಕೃತಾರ್ಥರಾದ ಭಕ್ತರು ಈ ಮೂರೂ ದೇವರುಗಳ ಸನ್ನಿಧಿಗೆ ಬಂದು ತಮ್ಮ ಮನಸ್ಸನ್ನು ಶಾಂತಗೊಳಿಸಿಕೊಳ್ಳುತ್ತಾರೆ. ಕ್ಷೇಮ ಕೋಮಲತೆ ಸರಳತೆ ಉದಾರತೆ ದಯೆ ಕರುಣೆ ಶಾಂತಿ ಮೃದುತ್ವ ಮುಂತಾದ ಭಾಗ್ಯವನ್ನು ಹೊಂದಿರುವ ಪರಮೇಶ್ವರನಲ್ಲಿ ಯಾರು ಶರಣಾಗಿ ಆತನ ಉಪಾಸನೆ ಮಾಡುವರೋ ಅವರಿಗೆ ಮನಃಶಾಂತಿ ನೆಮ್ಮದಿ ಎಲ್ಲವೂ ಲಭಿಸುತ್ತವೆ. ಗಣಪತಿ ಹಾಗೂ ಸುಬ್ರಹ್ಮಣ್ಯರು ತನ್ನ ತಂದೆಯನ್ನೇ ಅನುಸರಿಸಿ ತಾವೂ ಸಹ ಭಕ್ತ ಪಾಲಕರಾಗಿ ನೆಲೆ ನಿಂತಿದ್ದಾರೆ. ಈ ದೇವಾಲಯದ ಮೇಲಿರುವ ಭಜನಾ ಮಂದಿರದಲ್ಲಿ ಶ್ರೀ ವೈಷ್ಣವಿ ದೇವಿ ಕುಳಿತಿದ್ದಾಳೆ. ಈ ದೇವಿಯ ವಿಗ್ರಹವನ್ನು ದೂರದ ಗುಜರಾತಿನಿಂದ ತಂದು ಪ್ರತಿನಿತ್ಯ ಸಂಜೆ ವೇಳೆಯಲ್ಲಿ ಇಲ್ಲಿ ಭಜನೆಯನ್ನು ಮಾಡುತ್ತಾರೆ. ಈ ಭಕ್ತರಿಗೆ ವೈಷ್ಣವಿ ದೇವಿಯ ಮೇಲೆ ಅಪಾರ ಪ್ರೀತಿ. ನನ್ನ ಹೆಸರು AR ವಾಸುದೇವರಾವ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ 1998 ಬಂದೆ. 8 ವರ್ಷಗಳಾಯಿತು. ಈ ದೇವಾಲಯ ಈ
ಭದ್ರಯ್ಯ ಶೆಟ್ಟಿಯವರ ಜ್ಞಾಪಕಾರ್ಥವಾಗಿ ಶ್ರೀಮತಿ ಭಾರತಲಕ್ಷ್ಮಿಯವರು ಭಾಳ ಈ ವಿಗ್ರಹಗಳನ್ನೆಲ್ಲ ಪ್ರತಿಷ್ಠೆ ಮಾಡಿಸಿದ್ರು. ಈ ವಿಗ್ರಹಗಳ ವಿಶೇಷತೆ ಏನಂತ ಹೇಳಿದ್ರೆ, ನಿಜವಾಗ್ಲೂ ಹೇಳೋದಾದರೆ ನನ್ನ ಈ ಜೀವನದಲ್ಲಿ ನಾನು ಉಪಾಧ್ಯಾಯನಾಗಿದ್ದು ರಿಟೈರ್ ಆಗಿ ಬಂದು ಈ ಪರಮಾತ್ಮನ ಸೇವೆ ಮಾಡುವಂಥ ಸೇವೆ ಲಭ್ಯ ಆಗಿದ್ದು ನನಗೆ ಭಾಳ ನನ್ನ ಪುಣ್ಯ. ಅವರ ಒಂದು ಇದರಿಂದ ನಾನು ಭಾಳ ನನಗೆ ಒಳ್ಳೆಯದಾಗಿದೆ. ಅದಲ್ಲದೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಕೂಡ ತುಂಬ ಭಕ್ತಿ ಇದೆ. ಈ ಸುಬ್ರಹ್ಮಣ್ಯೇಶ್ವರನಿಗೆ ಹರಕೆ ಮಾಡಿಕೊಂಡ್ರೆ ಕನಿಷ್ಠ ಒಂದು ವಾರದಲ್ಲಿ ಅಥವಾ 7 ವಾರಗಳಲ್ಲಿ ಅವರ ಹರಿಸ್ಕೊಂಡಂಥ ಹರಕೆಗಳೆಲ್ಲ ಈಡೇರುತ್ತೆ ಅಂತ ಹೇಳ್ಬಿಟ್ಟು ಪ್ರತೀತಿ ಇದೆ. ನಿಜವಾಗೂ ಹೇಳೋದಾದರೆ ಭಾಳ ಮಹತ್ತರವಾದಂಥ ಸ್ಥಳ ಮಹಿಮೆ ಚೆನ್ನಾಗಿದೆ. ನನ್ನ ಹೆಸರು ಲಕ್ಷ್ಮೀದೇವಿ ಅಂತ. ನಾವು ಈ ದೇವಸ್ಥಾನ ಪ್ರಾರಂಭ ಆದಾಗಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ದುರ್ಗಾದೇವಿ ಅಂದರೆ ಆದಿಪರಾಶಕ್ತಿ ಅಂತ. ಈ ದೇವಿಯಿಂದ ನಂಬಿದವರು ಯಾರೂ ಯಾವ ಇದಕ್ಕೂ ಕೈ ಬಿಡೋದಿಲ್ಲ. ಏನೇ ತೊಂದರೆ ಬಂದರೂ ನಿವಾರಣೆ ಮಾಡ್ತಾರೆ ಮತ್ತು ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದ್ದೀವಿ. ನಾವು ಈ ದೇವಸ್ಥಾನದಲ್ಲಿ 10-12 ವರ್ಷ ಆಯಿತು ಪ್ರಾರಂಭ ಆಗಿ. ಆಗಿಂದ ನಾವು ಇಲ್ಲಿ ಸೇವೆ ಮಾಡ್ಕೊಂಡಿದ್ದೀವಿ. ಬಂದ ಭಕ್ತಾದಿಗಳಿಗೆಲ್ಲ ಇಷ್ಟಾರ್ಥ ನೆರವೇರ್ತಾ ಇದೆ. ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ. ಕಾಲಕ್ಕೆ ಪೂಜೆಗಳೆಲ್ಲ ಸಕಾಲಕ್ಕೆ ನಡೀತಾ ಇದೆ. ನನ್ನ ಹೆಸರು ಆನಂದ್ ಶಾಸ್ತ್ರಿ ಅಂತ. ಸುಮಾರು 15 ವರ್ಷದಿಂದ ಅಮ್ಮನವರ ಸೇವೆಯನ್ನು ಮಾಡಿಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ. ಅಮ್ಮನವರು ಮುಂಚೆ ತುಂಬ ಚಿಕ್ಕದಾದಂಥ ದೇವಸ್ಥಾನವನ್ನು ಸುಮಾರು ನಮ್ಮ ರಾಮಚಂದ್ರ ಮತ್ತು ಮುನಿ ವೆಂಕಟಪ್ಪನವರ ಧನುಷ್ಯಗಳ ಸಹಾಯದಿಂದ ತುಂಬ ದೊಡ್ಡ ದೇವಸ್ಥಾನವಾಗಿ ಕಟ್ಟಿ ಸುಮಾರು 15 ವರ್ಷದಿಂದ ಎಲ್ಲ ಭಕ್ತರ ಒಂದು ಆಗಮನವನ್ನು ನಿರೀಕ್ಷಣೆ ಮಾಡಿ ಎಲ್ಲ ಭಕ್ತರುಗಳ ಈಪ್ಸಿದ ಫಲಗಳನ್ನು ಕೊಡ್ತಕ್ಕಂಥ ತಾಯಿಯಾಗಿದ್ದಾಳೆ. ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಅಂಶಗಳ ಐಕ್ಯವೇ ಈ ವೃಕ್ಷ. ವೀಕ್ಷಕರೇ, ಶ್ರೀ ದುರ್ಗಾ ಪರಮೇಶ್ವರಿ, ವೈಷ್ಣವಿ ದೇವಿ, ಶ್ರೀ ಸುಬ್ರಹ್ಮಣ್ಯ, ಗಣೇಶ, ನಂದಿ ಸಮೇತ ಭವಾನಿ ಶಂಕರ ಈ ದೇವರ ಕೃಪೆ ತಮ್ಮ ಮೇಲೆ ಸದಾ ಇರಲಿ. ಶಕ್ತಿ ಸ್ವರೂಪಿಣಿಯಾದ ದುರ್ಗೆಯ ಕೃಪೆಯು ನಮ್ಮೆಲ್ಲರ ಮೇಲೂ ಸದಾ ಹೀಗೆ ಇರಲಿ ಅಂತ ಬೇಡ್ಕೊಳ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.